ವೀಕ್ಷಕರೇ, ಒಂದು ಪಕ್ಷ ಈ ಒಂದು ವಿಡಿಯೋವನ್ನು ನೋಡ್ತಿರುವಂತ ನೀವು 13 ರಿಂದ 19ನೇ ವಯಸ್ಸಿನವರಾಗಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮ್ಗಾಗಿ ನಿಂತ ಭಾವಿಸ್ಕೊಳ್ಳಿ. ಏಕೆಂದ್ರೆ ವಿಶೇಷವಾಗಿ ಈ ಒಂದು ಟೀನೇಜ್ನವರು ತುಂಬಾ ಸಮಸ್ಯೆ ಹಾಗೂ ರಿಸ್ಕ್ಗಳ ಜೊತೆ ಜೀವನ ಮಾಡ್ತಿದ್ದಾರೆ. ಉದಾಹರಣೆಗೆ, ನೀವು ಪದೇ ಪದೇ ಹೆಚ್ಚಾಗಿ ಓವರ್ ಥಿಂಕಿಂಗ್ ಅನ್ನ ಮಾಡ್ತೀರಿ ಹಾಗೂ ಪದೇ ಪದೇ ಮನೋವಿಚಲತೆಗೆ ಒಳಗಾಗ್ತೀರಿ. ನಿಮ್ಗೆ ದೊಡ್ಡ ದೊಡ್ಡ ಕನಸುಗಳಿರ್ತವೆ, ಆದ್ರೂ ಕೂಡ ಆ ಒಂದು ಕನಸುಗಳನ್ನ ಹೇಗೆ ಮತ್ತು ಯಾವ ರೀತಿ ಸಾಕಾರಗೊಳಿಸಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ಹಾಗೂ ಈ ವಯಸ್ಸಲ್ಲಿ ನಿಮ್ಗೆ ನಿಮ್ಮ ಪೋಷಕರ ಜೊತೆ ಕೂಡ ಸ್ಮೂತ್ ಆಗಿ ಈ ಒಂದು ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗೋದು ಕೂಡ ಕಷ್ಟ ಆಗಬಹುದು. ಈ ಒಂದು ಸಮಯದಲ್ಲಿ ನೀವು ನಂಬಿದಂತ ನಿಮ್ಮ ಸ್ನೇಹಿತರು ಕೂಡ ನಿಮ್ಗೆ ತುಂಬಾ ಸುಳ್ಳು ಹೇಳ್ತಾರೆ. ಇದೆಲ್ಲದರಿಂದ ನಿಮ್ಮಲ್ಲಿರುವಂತ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ಇದು ಕೇವಲ ನಿಮ್ಮೊಬ್ಬರ ಬದುಕಿನ ಸಮಸ್ಯೆ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಇರುವಂತ ಎಲ್ಲ ಟೀನೇಜ್ ಮಕ್ಕಳ ಸಮಸ್ಯೆ ಇದೊಂದೇ. ಇಂಥ ಎಷ್ಟೋ ಟೀನೇಜ್ ಮಕ್ಕಳು ಈ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರಬರಲಾಗದೆ, ಆ ಒಂದು ಸಮಸ್ಯೆಗಳನ್ನ ಯಾರ ಹತ್ರನೂ ಕೂಡ ಹೇಳ್ಕೊಳ್ಳಾಗದೆ, ಯಾವ ಮಾರ್ಗದರ್ಶಕರು ಕೂಡ ಇಲ್ಲೇನೆ ದಿಕ್ಕೆಟ್ಟವ್ರ ಹಾಗೆ ದಿನ ಖಿನ್ನತೆಯಲ್ಲಿ ಬದುಕ್ತಾ ಇದ್ದಾರೆ. ವೀಕ್ಷಕರೇ, ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವರ ಈ ಎಲ್ಲಾ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ಸಮಸ್ಯೆ ಪಾಠ ಮಾಡುವ ಶಿಕ್ಷಕರಿಲ್ಲ, ಅದು ಹಲವು ಸಲ ಅವರು ಟೀಚ್ ಮಾಡುವಂತ ಸಬ್ಜೆಕ್ಟ್ ನಲ್ಲೇ ಇರುತ್ತೆ. ನೀವು ಎಷ್ಟೇ ಉತ್ತಮವಾದಂತ ಮಾರ್ಕ್ಸ್ ಅನ್ನ ಪಡೆದ್ರೂ ಕೂಡ ಯಾರಾದ್ರೂ ನಿಮ್ಗಿಂತ ಹೆಚ್ಚು ಅಂಕವನ್ನ ಪಡೆದವರನ್ನ ನಿಮ್ ಜೊತೆ ಹೋಲಿಕೆ ಮಾಡಲಾಗುತ್ತೆ. ಹಾಗಾದಾಗ ಅದು ನಿಮ್ಮಲ್ಲಿರುವಂತ ಸಾಮರ್ಥ್ಯವನ್ನ ಮರೆಮಾಚುತ್ತೆ. ಹಾಗಂತ ಇಲ್ಲಿರುವಂತ ಟೀನೇಜ್ ವಯಸ್ಸಿನ ಮಕ್ಕಳು ಅಥವಾ ಯುವಕರೆಲ್ಲ ಕೆಲಸಕ್ಕೆ ಬಾರದವರು ಅಂತ ಅರ್ಥ ಅಲ್ಲ. ಆ ವಯಸ್ಸಿನಲ್ಲಿ ಎಷ್ಟೋ ಜನ ಯಾರು ಕೂಡ ಸಾಧಿಸಲಾಗದನ್ನ ಅಚೀವ್ ಮಾಡಿರ್ತಾರೆ. 22-23ನೇ ವಯಸ್ಸಿಗೆ ಅವರು ಸಾಧನೆ ಶಿಖರವನ್ನ ಏರಿರ್ತಾರೆ. ಇದೆಲ್ಲ ಅವರಿಂದ ಹೇಗ್ ಸಾಧ್ಯ ಆಯ್ತು? ಅವರಿಂದ ಆದದ್ದು ನಮ್ಮಿಂದ ಯಾಕೆ ಆಗ್ತಿಲ್ಲ ಅಂತ ತುಂಬಾ ಜನ ಅನ್ಕೋಬಹುದು. ಏನೋ ಅವ್ರಿಗೆ ತುಂಬಾ ಸಪೋರ್ಟ್ ಸಿಕ್ಕಿರುತ್ತೆ, ಅವ್ರ ಮನೇಲಿ ಎಲ್ಲರೂ ಕೂಡ ಅವರ ಹಿಂದೆ ನಿಂತಿರ್ತಾರೆ. ನಮಗೂ ಇಂಥ ಸಪೋರ್ಟ್ ಸಿಕ್ಕರೆ ನಾವು ಕೂಡ ಸಾಧಿಸಬಹುದು, ಆದ್ರೆ ನಮ್ಗೆ ಅಂತ ಸಪೋರ್ಟ್ ಇಲ್ಲ, ಇರೋದು ಬರೀ ಸಮಸ್ಯೆ ಮಾತ್ರ ಅಂತ ಬಹುತೇಕರು ಕೀಳರಿಮೆಯ ಭಾವನೆಯನ್ನ ಹೊಂದಿರ್ತಾರೆ. ಅದರ ವೀಕ್ಷಕರೇ, ವಾಸ್ತವ ಸದಾ ಹೇಗಿರೋದಿಲ್ಲ. ಅವರು ಸಾಧಿಸಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲಾ ಸಪೋರ್ಟ್ ಸಿಕ್ಕಿದೆ ಅಂತ ಅರ್ಥ ಅಲ್ಲ. ಅಂತ ಎಷ್ಟೋ ಜನಕ್ಕೆ ನಿಮ್ಗಿಂತಲೂ ಕೂಡ ಹೆಚ್ಚು ಅನ್ನುವಂತ ಸಮಸ್ಯೆಗಳು ಇರ್ತವೆ. ಆದ್ರೆ ಅವರು ಅವುಗಳಿಗೆ ಹೆದರದೇನೆ ಅವುಗಳ ಜೊತೆ ಹೆಜ್ಜೆಯನ್ನು ಹಾಕಿ ಮುಂದೆ ಬಂದಿರ್ತಾರೆ. ಅವ್ರಿಗೂ ಓವರ್ ಥಿಂಕಿಂಗ್ ನ ಸಮಸ್ಯೆ ಇರುತ್ತೆ. ಮುಂದೆ ಹೇಗಪ್ಪ ನಮ್ ಜೀವನ ಅಂತ ಅವರು ಕೂಡ ಹಗಲು ರಾತ್ರಿ ಚಿಂತೆ ಮಾಡಿರ್ತಾರೆ. ಆದ್ರೂ ಕೂಡ ಅವ್ರ ಮೇಲ್ ಬರೋದಕ್ಕೆ ಏನ್ ಕಾರಣ? ನಿಮಗೂ ಕೂಡ ನಿಮ್ಮ ಬದುಕಿನ ಈ ಎಲ್ಲಾ ಚಾಲೆಂಜ್ಗಳನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗುವಂತ 7 ಲೈಫ್ ಲೆಸನ್ಗಳ ಬಗ್ಗೆ ಹಾಗೂ ಜೀವನದಲ್ಲಿ ನೀವು ಕೇಳಲೇಬೇಕಾದಂತ 7 ಅಮೂಲ್ಯ ಸಲಹೆಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ಬನ್ನಿ ವೀಕ್ಷಕರೇ, ನೀವು ಇವುಗಳನ್ನ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡ್ರೆ ನಿಮ್ಮ ಬದುಕೆ ಬದಲಾಗಬಹುದು. ವೀಕ್ಷಕರೇ, ನಾವಿಲ್ಲಿ ತಿಳಿಬೇಕಾದಂತ ಮೊಟ್ಟ ಮೊದಲ ಲೈಫ್ ಅಡ್ವೈಸ್ ಏನ್ ಗೊತ್ತಾ? ನೋ ಅಥವಾ ಇಲ್ಲ ಅಂತ ಹೇಳೋದನ್ನ ಮುಚ್ಚು ಮರೆಯಿಲ್ಲದೆ ಕಲಿಯುವುದು. ಇವತ್ತಿನ ಬಹುತೇಕ ಟೀನೇಜ್ ಮಕ್ಕಳ ಪ್ರಾಬ್ಲಮ್ ಇದೇನೇ ಆಗಿರುತ್ತೆ. ಅವ್ರಿಗೆ ತಮ್ಮ ಸ್ನೇಹಿತರು ಹಾಗೂ ಇತರ ಪರಿಚಯದವ್ರಿಗೆ ಇಲ್ಲ ಅಂತ ತಕ್ಷಣಕ್ಕೆ ಹೇಳೋದಕ್ಕೆ ಅಥವಾ ಹಾಗೆ ಹೇಳೋದಕ್ಕೆ ಅವರ ಮನಸ್ಸು ಯಾವಾಗ್ಲೂ ಒಪ್ಪೋದಿಲ್ಲ. ಇಲ್ಲ ಅಂತ ಹೇಳೋದೇ ತಪ್ಪು, ಅದು ಬೇರೆಯವರನ್ನ ಅವಮಾನಿಸುವಂತ ರೀತಿಯಿಂದ ತಮ್ಗೆ ತಾವೇನೆ ಅಂದ್ಕೊಂಡಿರ್ತಾರೆ. ಆದ್ರೆ ಇದು ತಪ್ಪು. ಯಾವ ಸಮಯದಲ್ಲಿ ನಾವು ಇಲ್ಲ ಅಂತ ಹೇಳಬೇಕು, ಯಾವಾಗ ಅದನ್ನ ಖಡಾಖಂಡಿತವಾಗಿ ಹೇಳೋದನ್ನ ನಾವು ಕಲಿಬೇಕು ಅನ್ನೋದನ್ನ ಒಂದು ಒಳ್ಳೆ ಉದಾಹರಣೆ ಕೊಡುವಂತ ಮೂಲಕ ಹಾಗೂ ಒಂದು ಸಣ್ಣ ಕಥೆ ಮೂಲಕ ನಿಮ್ಮಿಲ್ಲಿ ತಿಳಿಸಬಹುದು. ವೀಕ್ಷಕರೇ, ಕಾಲೇಜಲ್ಲಿ ಓದ್ತಾ ಇದ್ದಂತ ಒಬ್ಬ ಟೀನೇಜ್ ಹುಡುಗನಿಗೆ ಪರೀಕ್ಷೆಗಳು ಹತ್ರ ಆಗ್ತಾ ಇದ್ವು. ಅದಕ್ಕಾಗಿ ಅವನು ಓದ್ಕೊಳ್ಬೇಕಿತ್ತು. ಆದ್ರೆ ಅವನ ಸ್ನೇಹಿತರು, ಬಾ ಮಗ ಆಮೇಲೆ ಓದುವಂತೆ, ಹೊರಗಡೆ ಹೋಗಿ ಆಟವನ್ನ ಆಡ್ಕೊಂಡು ಬರೋಣ ಅಂತ ಕರೀತಾರೆ. ಅವನಿಗೆ ಪರೀಕ್ಷೆ ಹಾಗೂ ಅದಕ್ಕಾಗಿ ಓದೋದು ತುಂಬಾ ಮುಖ್ಯ ಆಗಿದ್ರು ಕೂಡ ಸ್ನೇಹಿತರ ಒತ್ತಾಗಿ ಅವನಿಗೆ ಆ ಕ್ಷಣಕ್ಕೆ ಇಲ್ಲ ಅಂತ ಹೇಳೋದಕ್ಕೆ ಮನ್ಸು ಬರ್ಲಿಲ್ಲ. ಹೀಗಾಗಿ ಅವನು ಅವ್ರ ಜೊತೆ ಹೊರಗಡೆ ಹೋಗ್ತಾನೆ. ಅವರು ಅವನನ್ನ ಓದ್ಕೊಳ್ಳೋದಕ್ಕೆ ಬಿಡದಂತೆ ಪದೇ ಪದೇ ಈ ರೀತಿ ಹೊರಗಡೆ ಹೋಗೋದಕ್ಕೆ ಕರೆದಾಗ್ಲಿಲ್ಲ. ಅವನು ಇಲ್ಲ ಅಂದೆ ಅವ್ರ ಜೊತೆ ಹೋಗ್ತಿದ್ದ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಇವನು ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಅವ್ರ ಜೊತೆ ಇರುವಂತ ಸ್ನೇಹ ಸಂಪರ್ಕ ಕೊನೆಯಾಗುತ್ತೋ ಅಂತ ಆತನಲ್ಲಿ ಭಯ ಇತ್ತು. ಇದರಿಂದ ಪರೀಕ್ಷೆಗೆ ಓದ್ಕೊಳ್ಳೋದಕ್ಕೆ ಅವನಿಂದ ಸಾಧ್ಯವಾಗದೆ ಮುಂದೆ ಇದರ ಪರಿಣಾಮ ಏನಾಗಬಹುದು ಅಂತ ನೀವೇ ಲೆಕ್ಕ ಹಾಕಬಹುದು. ಒಂದ್ ಪಕ್ಷ ಅವನು, ನನಗೆ ನನ್ನ ಪರೀಕ್ಷೆ ಮುಖ್ಯ, ಅದರಲ್ಲಿ ಪಾಸ್ ಆಗಿ ನಾನು ಮುಂದೆ ಹೋಗ್ಬೇಕು, ಸುತ್ತಾಟವನ್ನ ಬೇಕಾದ್ರೆ ರಜೆ ಸಮಯದಲ್ಲಿ ಮಾಡಬಹುದು ಹಾಗೂ ಬಿಡುವಿನ ಸಮಯದಲ್ಲಿ ಆಟ ಆಡಬಹುದು, ಆದ್ರೆ ಪರೀಕ್ಷೆಯಲ್ಲಿ ಒಂದ್ಸಲ ಫೇಲ್ ಆದ್ರೆ ಮುಂದೆ ಪಾಸ್ ಆಗೋದು ಕಷ್ಟ. ಇದು ನನ್ನ ಬದುಕಿನ ನಿರ್ಧಾರಕ ಅಂಶ. ಹೀಗಾಗಿ ನನ್ನನ್ನ ಹೊರಗಡೆ ಕರಿಬೇಡಿ, ನಾನು ಬರೋದಿಲ್ಲ ಅಂತ ಅವನು ಆ ಕೂಡಲೇ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಅವನು ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಉತ್ತಮ ಅಂಕ ಪಡೆಯೋದಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ಯಾವುದೋ ಮುಲಾಜಿಗೆ ಸಿಲುಕಿ ಸ್ನೇಹಿತರ ನನಗೆ ಪರೀಕ್ಷೆಯಿಂದನೂ ಕೂಡ ಮುಖ್ಯ ಅಂತ ಅವನು ಲೆಕ್ಕ ಹಾಕಿದ್ರಿಂದ ಅವನ ವಿದ್ಯಾರ್ಥಿ ಜೀವನ ತಾನಾಗಿ ತಾನೇ ಹಿಂದೆ ಉಳಿತು. ಇಲ್ಲಿ ನಿಮ್ಮ ಜೀವನ ಹಾಗೂ ಅದರಲ್ಲಿ ನೀವು ಮುಂದೆ ಬರೋದು ಮಾತ್ರ ಮುಖ್ಯ, ಆದ್ರೆ ಅದ್ರ ಮುಂದೆ ನಿಮ್ಮ ಸ್ನೇಹಿತರು ಮುಖ್ಯ ಅಲ್ಲ. ನಿಮ್ಮ ಗುರಿ ಹಾಗೂ ಕನಸಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವರು ಸ್ನೇಹಿತರೇ ಇರ್ಲಿ ಅಥವಾ ಯಾರೇ ಇರ್ಲಿ, ಆ ಕ್ಷಣಕ್ಕೆ ಅವ್ರಿಗೆ ದೃಢ ಮನಸ್ಸಿಂದ ಇಲ್ಲ ಅಂತ ಹೇಳೋದನ್ನ ಮೊದಲು ರೂಢಿಸ್ಕೊಳ್ಳಿ. ಇದೇ ನಾವು ನಿಮ್ಗೆ ಇಲ್ಲಿ ತಿಳಿ ಹೇಳುವಂತ ಮೊದಲನೇ ಸಲಹೆ. ಇನ್ನು ಎರಡನೇ ಸಲಹೆ ಏನು ಅಂದ್ರೆ, ನಿಮ್ಮಲ್ಲಿರುವಂತ ನಿಜವಾದ ಶಕ್ತಿ ಸಾಮರ್ಥ್ಯವನ್ನ ಮೊದಲು ಗುರುತಿಸಿಕೊಳ್ಳೋದು. ವಿಶೇಷವಾಗಿ ಟೀನೇಜ್ ಲೈಫ್ ಅಲ್ಲಿ ನಿಮ್ಮಲ್ಲಿರುವಂತ ಶಕ್ತಿ ಹಾಗೂ ಪ್ರತಿಭೆಯನ್ನ ಕಡೆಗಣಿಸಿ ನೋಡೋರೆ ಹೆಚ್ಚು.
ನಿಮ್ಮಲ್ಲಿ ಇರುವಂತಹ ಆತ್ಮವಿಶ್ವಾಸ ಹಾಗೂ ಮನೋಶಕ್ತಿಯನ್ನ ಹೊಂದಿಸಿ ನಿಮ್ಮನ್ನ ದುರ್ಬಲರನ್ನಾಗಿ ಮಾಡೋದಕ್ಕೆ ನಿಮ್ಮ ಸುತ್ತ ಇರುವಂತಹ ಎಲ್ಲರೂ ಅನೇಕ ವಿಧಗಳಲ್ಲಿ ಪ್ರಯತ್ನ ಪಡ್ತಾರೆ. ಆದ್ರೆ ಅದ್ಯಾವುದಕ್ಕೂ ಕೇರ್ ಮಾಡದೆ ನಿಮ್ಮಲ್ಲಿರುವಂತಹ ಶಕ್ತಿಯ ಕಡೆ ನೀವು ಗಮನ ಹರಿಸಬೇಕು. ಇಂಥ ಒಂದು ದೃಢ ಚಿತ್ತ ಹಾಗೂ ಆತ್ಮವಿಶ್ವಾಸ ನಿಮ್ಮಲ್ಲಿ ರೂಪುಗೊಳ್ಬೇಕು ಅಂದ್ರೆ ನೀವು ಅದಕ್ಕಾಗಿ ಮಾಡಬೇಕಾದದ್ದು ಇಷ್ಟೇನೆ. ಪ್ರತಿ ದಿವಸ ಕೂಡ ನಿಮ್ಗಾಗಿ ಹಾಗೂ ನಿಮ್ ಜೊತೆ ನೀವು ಏಕಾಂತವಾಗಿ ಕಾಲವನ್ನು ಕಳೆಯೋದಕ್ಕೆ ಕನಿಷ್ಠ 10 ರಿಂದ 15 ನಿಮಿಷಗಳ ಸಮಯವನ್ನ ಖಂಡಿತವಾಗಿ ಮೀಸಲಿಡಿ. ಹಾಗೂ ಈ ಒಂದು ಸಮಯದಲ್ಲಿ ಒಬ್ಬರೇ ಪ್ರಶಾಂತ ಜಾಗದಲ್ಲಿ ತಿರುಗಾಡಿ, ಅದು ಸಂಜೆ ಇರಬಹುದು ಅಥವಾ ಬೆಳಿಗ್ಗೆ ಇರಬಹುದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ನಿಗದಿ ಮಾಡಿಕೊಂಡು ಆ ಒಂದು ಸಮಯಾವಕಾಶದಲ್ಲಿ ನಿಮ್ಮ ಮನಸ್ಸಿನೊಂದಿಗೆ ನೀವು ಮಾತಾಡಿ. ಈ ಒಂದು ಸಂವಾದದಲ್ಲಿ ನೀವೇನು, ನಿಮ್ಮಲ್ಲಿ ಇರುವಂತಹ ಶಕ್ತಿ ಏನು, ನಿಮ್ಮಿಂದ ಏನೇನು ಸಾಧ್ಯ, ಮುಂದಿನ ನಿಮ್ಮ ಬದುಕಿನ ಗುರಿ ಏನು, ಅದರ ಕುರಿತಾಗಿ ನಿಮ್ಮ ಆಲೋಚನೆಗಳು ಹಾಗೂ ಯೋಜನೆಗಳು ಏನು ಅಂತ ನಿಮ್ಮನ್ನೇ ನೀವು ಒಂದ್ಸಲ ಕೇಳ್ಕೊಳ್ಳಿ. ಇದನ್ನ ಆತ್ಮಾವಲೋಕನ ಅಂತ ಕರೀತಾರೆ. ಹೀಗೆ ಮಾಡ್ಕೊಂಡಾಗ ನಿಮ್ಮ ಒಳದನಿ ಅದಕ್ಕೆಲ್ಲ ನಿಮ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತೆ. ಇದನ್ನ ಒಂದ್ಸಲ ಪ್ರಯತ್ನಿಸಿ ನೋಡಿ. ಹಾಗೂ ಇದು ನಿಮ್ಗೆ ಕೆಲಸವನ್ನ ಮಾಡ್ತಿದೆ ಅಂತ ಅನ್ಸಿದ್ರೆ ಇದನ್ನ ನೀವು ತಪ್ಪದೆ ದಿನ ಕೂಡ ಫಾಲೋ ಮಾಡಿ. ಇನ್ನು 3ನೇ ಸಲಹೆ ಏನು ಅಂದ್ರೆ, ನಿಮ್ಮ ಸುತ್ತ ಕೂಡ ಇರುವಂತಹ ಸ್ನೇಹಿತರ ವಲಯದಲ್ಲಿ ಇರುವಂತಹ ನಿಜವಾದ ಸ್ನೇಹಿತರು ಯಾರು ಹಾಗೂ ನಿಜವಾದ ಸ್ನೇಹ ಯಾವುದು ಅಂತ ಪತ್ತೆ ಹಚ್ಚೋದು. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಒಂದು ಸಣ್ಣ ಕಥೆಯನ್ನ ನಿಮ್ಗೆ ತಿಳಿಸ್ತೀನಿ. ಒಬ್ಬ ವ್ಯಕ್ತಿಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವನಿಗೆ ಇರುವಂತ 50 ಜನ ಸ್ನೇಹಿತರ ಪೈಕಿ ನೀವು ಕೂಡ ಒಬ್ಬರು ಅಂತ ಭಾವಿಸಿ. ಇನ್ನು ಆ ವ್ಯಕ್ತಿ ನಿಧಾನವಾಗಿ ಬದುಕಲ್ಲಿ ಸಕ್ಸಸ್ ಅನ್ನ ಸಾಧಿಸ್ತಾ ಹೋಗ್ತಾನೆ. ಅವನು ಯಶಸ್ವಿ ವ್ಯಕ್ತಿ ಆದಂತೆಲ್ಲ ಅವನ ಸುತ್ತ ಇದ್ದಂತ ಸ್ನೇಹಿತರೆಲ್ಲ ಅವನಿಂದ ನಿಧಾನವಾಗಿ ಒಬ್ಬೊಬ್ಬರೇ ದೂರ ಆಗ್ತಾರೆ. ಅಲ್ಲಿ ನಿಮ್ ಸಹಿತ 1-2-3 ಮಾತ್ರ ಅವನು ಸಕ್ಸಸ್ಫುಲ್ ವ್ಯಕ್ತಿ ಆದ ನಂತರ ಕೂಡ ಅವನ ಜೊತೆ ಉಳಿತಾರೆ. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಅವನು ಸಾಮಾನ್ಯ ವ್ಯಕ್ತಿಯಾಗಿದ್ದಾಗ ಎಲ್ಲರೂ ಕೂಡ ಅವನ ಜೊತೆ ಇದ್ರು. ಆದ್ರೆ ಅವನು ಒಳ್ಳೆ ಹಾದಿಯಲ್ಲಿ ಹೋಗ್ತಾ ಮೇಲೆ ಬಂದಂತೆಲ್ಲ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಹಾಗೂ ಅಸೂಯೆ ಪಟ್ಟಂತ ತುಂಬಾ ಜನ ಅವನಿಂದ ದೂರ ಆದ್ರು. ಹಾಗೂ ಅವನ ಜೊತೆ ಕೇವಲ 3-4 ಜನ ಮಾತ್ರ ಉಳಿತಾರೆ. ಹೀಗೆ ಉಳಿದವರೇ ನಿಜವಾದ ಸ್ನೇಹಿತರು. ಯಾಕೆಂದ್ರೆ ಅವರು ಅವನ ಹಿತವನ್ನ ಹಾಗೂ ಅವನ ಏಳಿಗೆಯನ್ನ ಬಯಸುವಂತ ಸ್ನೇಹಿತರು. ಅವನಿಂದ ನಿಧಾನವಾಗಿ ಜಾರ್ಕೊಂಡವರೆಲ್ಲ ಅವನು ಉದ್ಧಾರ ಆಗೋದನ್ನ ನೋಡಿ ಸಹಿಸೋಕೆ ಸಾಧ್ಯವಾಗದಂತ ಜನ. ಇದರಿಂದಲೇ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ನಕಲಿ ಸ್ನೇಹಿತರು ಎಷ್ಟು ಹಾಗೂ ಅಸಲಿ ಸ್ನೇಹಿತರು ಎಷ್ಟು ಅಂತ. ನಿಮ್ಮ ಬದುಕಲ್ಲೂ ಕೂಡ ನಿಮ್ಮ ಸುತ್ತ ಇಂಥ ಸಾಕಷ್ಟು ಜನ ನಕಲಿ ಗೆಳೆಯರು ಇರ್ತಾರೆ. ಇವರು ನಿಮ್ಮನ್ನ ನೋಡಿ ಸದಾ ಹಾಸ್ಯ ಮಾಡ್ತಾರೆ. ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ನೋಡಿ ಒಳಗೇನೆ ಖುಷಿ ಪಡ್ತಾರೆ. ನಿಮ್ ಜೊತೆ ಸಾಕಷ್ಟು ಕುಚೇಷ್ಟೆಯನ್ನ ಮಾಡ್ತಾರೆ. ಆದ್ರೆ ಅವರನ್ನ ಯಾವ್ದಾದ್ರು ಒಂದು ಸಹಾಯವನ್ನ ಕೇಳಿ ನೋಡಿ, ಅವ್ರು ಯಾರು ಕೂಡ ನಿಮ್ಗೆ ಯಾವುದೇ ಸಹಾಯವನ್ನ ಮಾಡೋದಿಲ್ಲ. ಇಂಥವ್ರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ನಿಮ್ಮ ಜೀವನದಿಂದ ದೂರ ಇಡಿ. ಇದೇ ನೀವು ಈ ವಿಡಿಯೋದಲ್ಲಿ ಕಲಿಬೇಕಾದಂತ 3ನೆಯ ಪಾಠ. ಇನ್ನು 4ನೆಯ ಮುಖ್ಯ ಸಲಹೆ ಏನು ಅಂದ್ರೆ, ಇಲ್ಲಿ ವಿದ್ಯಾರ್ಥಿಯಾಗಿ ನೀವು ಗಳಿಸುವಂತ ಅಂಕಗಳೇ ಎಲ್ಲವೂ ಅಲ್ಲ. ಅಂದ್ರೆ ನೀವು ಪಡೆಯುವಂತ ಅಂಕಗಳೇ ಇಲ್ಲಿ ಎಲ್ಲಕ್ಕಿಂತ ಮುಖ್ಯ ಅಂತ ಅಲ್ಲ. ನಮ್ಮ ದೇಶದಲ್ಲಿ ಎಲ್ಲಾ ಮಕ್ಕಳ ಪೋಷಕರು ಅವ್ರ ಮಕ್ಕಳಿಂದ ಉತ್ತಮ ಅಂಕಗಳನ್ನೇ ಬಯಸ್ತಾರೆ. ಇಲ್ಲಿ ಕಡಿಮೆ ಅಂಕವನ್ನ ಪಡೆದಂತ ಮಕ್ಕಳಿಗೆ ಅಷ್ಟು ಆದ್ಯತೆ ಕೊಡೋದಿಲ್ಲ. ನಮ್ಮ ವಿದ್ಯಾರ್ಥಿ ಬದುಕಲ್ಲಿ ನಾವು ಪ್ರತಿ ವಿಷಯದಲ್ಲೂ ಕೂಡ ಉತ್ತಮ ಅಂಕವನ್ನ ಪಡಿಬೇಕು ನಿಜ. ಅವುಗಳಿಂದ ನಮ್ಮ ಕೆಲಸದ ಕರಿಯರ್ ಲೈಫ್ಗೆ ಸಹಾಯ ಆಗುತ್ತೆ. ಆದ್ರೆ ನೀವು ಕಡ್ಡಾಯವಾಗಿ 90% ಅಥವಾ 100% ಅಂಕಗಳನ್ನ ತಗೋಬೇಕು ಎಂಬ ನಿಯಮ ಇಲ್ಲ. ನೀವು ತೆಗೆದುಕೊಳ್ಳುವಂತ 60%, 80% ಅಂಕಗಳಿಂದನೂ ಕೂಡ ನಿಮ್ಮ ಪೋಷಕರನ್ನ ನೀವು ಕನ್ವಿನ್ಸ್ ಮಾಡಬಹುದು. ಇಲ್ಲಿ ಅಂಕವನ್ನ ಪಡೆಯೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರುವಂತಹ ಸ್ಕಿಲ್ ಅಥವಾ ಯಾವುದೇ ನಿರ್ದಿಷ್ಟ ಪ್ರತಿಭೆ ಕಡೆ ನೀವು ಫೋಕಸ್ ಮಾಡೋದು ಮುಖ್ಯ. ಉದಾಹರಣೆಗೆ ನಿಮ್ಗೆ ಗ್ರಾಫಿಕ್ ಡಿಸೈನಿಂಗ್ ಬಗ್ಗೆ ಆಸಕ್ತಿ ಇರಬಹುದು, ವಿಡಿಯೋವನ್ನ ಎಡಿಟ್ ಮಾಡುವುದರಲ್ಲಿ ನಿಮ್ಗೆ ಅಭಿರುಚಿ ಇರಬಹುದು, ನಿಮ್ಗೆ ಡ್ಯಾನ್ಸ್ ಅಲ್ಲಿ ಆಸಕ್ತಿ ಇರಬಹುದು ಅಥವಾ ಆಕ್ಟಿಂಗ್ ಅಲ್ಲಿ ಆಸಕ್ತಿ ಇರಬಹುದು. ಈ ರೀತಿ ಇಂಥ ಸ್ಕಿಲ್ ಕಡೆ ನೀವು ಹೆಚ್ಚು ಗಮನವನ್ನ ಕೊಡಿ. ಅವುಗಳನ್ನ ಬೆಳೆಸುವಂತಹ ಪ್ರಯತ್ನವನ್ನ ಮಾಡಿ. ಯಾಕೆಂದ್ರೆ ಇಲ್ಲಿಂದ 10 ವರ್ಷಗಳ ನಂತರ ನೀವು ಪಡೆದಂತ ಅಂಕಗಳು ಉಪಯೋಗಕ್ಕೆ ಬರೋದಿಲ್ಲ. ನಿಮ್ಮಲ್ಲಿ ಇರುವಂತ ನಿಜವಾದ ಸ್ಕಿಲ್ ನೋಡಿ ನಿಮ್ಗೆ ಉದ್ಯೋಗ ಅವಕಾಶ ಸಿಗೋದಿಕ್ಕೆ ಸಾಧ್ಯ. ನೀವು ಪಡೆದಂತ ಅಂಕಗಳ ವ್ಯಾಲಿಡಿಟಿ ಕಡಿಮೆ, ಆದರೆ ನಿಮ್ಮಲ್ಲಿ ಇರುವಂತ ಸ್ಕಿಲ್ ಕೊನೆವರೆಗೂ ಇರುತ್ತೆ. ಹಾಗಾಗಿ ಯಾವುದು ಮುಖ್ಯ ಅನ್ನೋದನ್ನ ನೀವೇ ಸ್ವತಃ ನಿರ್ಧಾರ ಮಾಡಿ. ಇನ್ನು 5ನೆಯ ಮುಖ್ಯ ಹಾಗೂ ಅಗತ್ಯ ಸಲಹೆ ಏನು ಅಂದ್ರೆ, ತಿರಸ್ಕಾರಗಳನ್ನ ಹಾಗೂ ನಿಮ್ಗೆ ಆಗುವಂತ ವಂಚನೆಗಳನ್ನ ಸಮಚಿತ್ತದಿಂದ ಎದುರಿಸೋದು. ಟೀನೇಜ್ ನಲ್ಲಿ ಇಂಥ ಒತ್ತಡಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಳಗಾಗಿರ್ತಾರೆ. ಇಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನೀವು ಮನ್ಸಾರೆ ಪ್ರೀತಿಸುವಂತ ಯಾವುದೇ ವ್ಯಕ್ತಿ ನಿಮ್ಮನ್ನ ರಿಜೆಕ್ಟ್ ಮಾಡಬಹುದು ಹಾಗೂ ನೀವು ನಂಬಂತ ವ್ಯಕ್ತಿಯಿಂದನೇ ನಿಮ್ಗೆ ವಂಚನೆ ಕೂಡ ನಡೀಬಹುದು. ಹೀಗಾದಾಗ ಅದನ್ನ ಆ ಕ್ಷಣಕ್ಕೆ ಸುಲಭವಾಗಿ ತಗೊಳ್ಳೋದು ಕಷ್ಟ. ಅದು ನಮ್ಮಲ್ಲಿ ಇರುವಂತ ಆತ್ಮವಿಶ್ವಾಸವನ್ನ ಕುಗ್ಸುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಗೆ ತೋಚದಂತ ಸ್ಥಿತಿಯನ್ನ ಅದು ನಿರ್ಮಿಸುತ್ತೆ. ಯಾರಾದ್ರೂ ಇನ್ನೊಬ್ಬರಿಂದ ರಿಜೆಕ್ಷನ್ಗೆ ಒಳಪಟ್ಟಾಗ ಆಗ ಅವರು ಏನ್ ಮಾಡ್ಬೇಕು ಅದನ್ನೆಲ್ಲ ಮರೆತು ಮುಂದುವರಿರಿ ಅಂತ ತುಂಬಾ ಜನ ಹೇಳ್ತಾರೆ. ಈ ರೀತಿ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋದು ತುಂಬಾ ಈಸಿ. ಆದ್ರೆ ಇಲ್ಲಿ ನಾವು ನಿಮ್ಗೆ ಹೇಳುವಂತ ವಿಷಯ ಬೇರೆ. ಅಂತ ಪರಿಸ್ಥಿತಿ ನಿಮ್ಗೆ ಎದುರಾದಾಗ ಖಂಡಿತ ಅದನ್ನ ಮರೆತು ಮುಂದಕ್ಕೆ ಹೋಗಬೇಡಿ. ಅದನ್ನ ನಿಮ್ಮ ಮನಸ್ಸಲ್ಲಿಯೇ ಬಚ್ಚಿಟ್ಕೊಳ್ಳಿ. ಅದು ನಿಮ್ಮ ಒಳಗೇನೆ ಒಂದು ಸದಾ ಉರಿಯುವಂತ ಬೆಂಕಿ ಉಂಡೆ ಅಂತಾನೆ ಪ್ರಜ್ವಲಿಸ್ತಲೇ ಇರಬೇಕು. ಅದು ಪ್ರತಿ ಕ್ಷಣ ಕೂಡ ನಿಮ್ಮನ್ನ ಜಾಗೃತವಾಗಿ ಇರಿಸಬೇಕು. ಅಲ್ಲಿಂದ ಆಚೆಗೆ ನೀವು ಇಡುವಂತ ಪ್ರತಿ ಹೆಜ್ಜೆ ಹಾಗೂ ನೀವು ಮಾಡುವಂತ ಪ್ರತಿ ಪ್ರಯತ್ನಗಳು ಕೂಡ ನಿಮ್ಮನ್ನ ನಿಮ್ಮ ಕನಸಿನ ಕಡೆ ಹಾಗೂ ಗುರಿಯ ಕಡೆ ಕರ್ಕೊಂಡು ಹೋಗುವಂತಿರ್ಬೇಕು. ಮುಂದೊಂದು ದಿನ ನಿಮ್ಮನ್ನ ವಂಚನೆ ಮಾಡಿದವರ ಮುಂದೆ ಹಾಗೂ ನಿಮ್ಮನ್ನ ತಿರಸ್ಕಾರ ಮಾಡಿದವರ ಮುಂದೆ ನೀವು ಏನು ಅನ್ನೋದನ್ನ ಸಾಧಿಸಿ ತೋರಿಸಬೇಕು. ನಿಮ್ಮ ಬೆಳವಣಿಗೆ ಹಾಗೂ ಏಳಿಗೆಯನ್ನು ಅವ್ರು ನೋಡಿ ತಲೆ ತಗ್ಗಿಸ್ಬೇಕು. ಇದು ನಾವು ನಿಮ್ಗೆ ಕೊಡುವಂತ ಸಲಹೆ. ಇನ್ನು 6ನೇದಾಗಿ ನಾವು ಹೇಳಬೇಕಾದಂತ ಸಲಹೆ ಏನು ಅಂದ್ರೆ,
ನಿಮ್ಮ ಮೈಂಡ್ ಸೆಟ್ ಸದಾ ದೊಡ್ಡ ಕನಸನ್ನ ಕಾಣುವಂತಿರಬೇಕು. ಈ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ ವೀಕ್ಷಕರೇ. ಒಂದು ತರಗತಿಯಲ್ಲಿ ಇಬ್ರು ವಿದ್ಯಾರ್ಥಿಗಳು ಇದ್ರು. ಅದರಲ್ಲಿ ಒಬ್ಬ ಅವರೇಜ್ ವಿದ್ಯಾರ್ಥಿ, ಇನ್ನೊಬ್ಬ ಆ ತರಗತಿಯ ಟಾಪರ್ ಆಗಿದ್ದವನು. ಆ ಇಬ್ರು ಕೂಡ ಒಂದೊಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿದ್ರು. ಆದ್ರೆ ಅವರಿಬ್ರಿಗೂ ಆ ಒಂದು ಟೈಮ್ ಟೇಬಲ್ ಪ್ರಕಾರ ನಡೆದುಕೊಳ್ಳೋದಕ್ಕೆ ಹಾಗೂ ಅದರಂತೆ ದಿನ ಕೂಡ ಫಾಲೋ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಇದ್ರ ಬಗ್ಗೆ ಅವರಿಬ್ಬರ ಮೈಂಡ್ ಸೆಟ್ ವಿಭಿನ್ನವಾಗಿತ್ತು. ಅಂದ್ರೆ ಸರಾಸರಿ ಅಂಕವನ್ನ ಪಡಿತಾ ಇದ್ದಂತ ವಿದ್ಯಾರ್ಥಿ ತಾನು ಟೈಮ್ ಟೇಬಲ್ ಪ್ರಕಾರ ಹೋಗ್ಲಾಗದೆ ಇದ್ದಾಗ್ಲೆಲ್ಲ ಅವನು ಅದಕ್ಕೆ ನೆವಗಳನ್ನ ಅಥವಾ ಎಕ್ಸ್ಕ್ಯೂಸ್ಗಳನ್ನ ಕೊಡ್ತಿದ್ದ. ಅಂದ್ರೆ ನನ್ಗೆ ನಿನ್ನೆ ಕೆಲಸ ಇತ್ತು, ಮೊನ್ನೆ ಆ ಕೆಲಸ ಇತ್ತು, ಹಾಗಾಗಿ ನನ್ಗೆ ಆ ಟೈಮ್ ಟೇಬಲ್ ಫಾಲೋ ಮಾಡೋದಕ್ಕೆ ಆಗ್ಲಿಲ್ಲ, ಇದರಲ್ಲಿ ನನ್ನ ಮಿಸ್ಟೇಕ್ ಏನಿಲ್ಲ ಅಂತ ಅವನು ಪ್ರತಿಯೊಂದಕ್ಕೂ ಕಾರಣ ಹಾಗೂ ಸಮರ್ಥನೆಯನ್ನ ಕೊಡ್ತಿದ್ದ. ಆದ್ರೆ ತರಗತಿಯಲ್ಲಿ ಟಾಪರ್ ಆಗಿದ್ದಂತ ವಿದ್ಯಾರ್ಥಿ ಈ ರೀತಿ ಇರಲಿಲ್ಲ. ಅವನು ಕೂಡ ಟೈಮ್ ಟೇಬಲ್ ಅನ್ನ ತಪ್ಪಿಸ್ತಾ ಇದ್ದ. ಆದ್ರೆ ಹೀಗಾದಾಗ್ಲೆಲ್ಲ ಅವನು ಸರಾಸರಿ ವಿದ್ಯಾರ್ಥಿ ತರಹ ನೆವಗಳನ್ನ ಕೊಡ್ತಿರ್ಲಿಲ್ಲ. ಹೌದು, ನನ್ಗೆ ನಾನು ಹಾಕೊಂಡಂತ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡೋದಕ್ಕೆ ಆಗ್ಲಿಲ್ಲ, ನಿನ್ನೆ ನಾನು ಅದನ್ನ ತಪ್ಪಿಸ್ದೆ, ಇದಕ್ಕೆ ನಾನೇ ಹೊಣೆ, ನಾನು ಖಂಡಿತವಾಗಿ ನನ್ನ ಟೈಮ್ ಟೇಬಲ್ ಪಾಲಿಸ್ತೀನಿ ಅಂತ ಅವನೇ ಹೇಳ್ಕೊಳ್ತಿದ್ದ. ವೀಕ್ಷಕರೇ, ಇಲ್ಲಿ ಈ ಇಬ್ರು ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಗಳ ನಡುವೆ ಇರುವಂತಹ ಗಾಢವಾದಂತಹ ವ್ಯತ್ಯಾಸ ನಿಮ್ಗೂ ಗೊತ್ತಾಗಿರಬಹುದು. ಮೊದಲ ವಿದ್ಯಾರ್ಥಿ ತನ್ನ ತಪ್ಪುಗಳ ಬಗ್ಗೆ ಮಾತ್ರ ಫೋಕಸ್ ಅನ್ನ ಮಾಡ್ತಿದ್ದ. ಅಂದ್ರೆ ಅವನು ಪ್ರಾಬ್ಲಮ್ಸ್ ಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಿದ್ದ ಹಾಗೂ ಅವನು ಟೈಮ್ ಟೇಬಲ್ ಅನ್ನ ಫಾಲೋ ಮಾಡದೆ ಇರೋದಕ್ಕೆ ಅಲ್ಲಿ ಎದುರಾಗ್ತಿದ್ದಂತ ಪ್ರಾಬ್ಲಮ್ಗಳ ಕಾರಣನೇ ಹೊರತು ಅದಕ್ಕೆ ನಾನು ಹೊಣೆಯಲ್ಲ ಅನ್ನೋದು ಅವನ ಧೋರಣೆ ಆಗಿತ್ತು. ಇದನ್ನು ನಾವು ಪಲಾಯನವಾದ ಅಂತ ಕರಿತೀವಿ. ಆದ್ರೆ ಎರಡನೇ ವಿದ್ಯಾರ್ಥಿ ತನ್ನ ತಪ್ಪಿನ ಹೊಣೆಯನ್ನ ತಾನೇ ಹೊತ್ಕೊಂಡು ಇದು ನನ್ನ ತಪ್ಪಿನಿಂದನೇ ಆಗಿದೆ, ಆದ್ರೆ ಇನ್ಮುಂದೆ ಇಂಥ ತಪ್ಪನ್ನ ರಿಪೀಟ್ ಮಾಡೋದಿಲ್ಲ ಅಂತ ತಾನು ಸಿದ್ಧಪಡಿಸಿಕೊಂಡಂತ ಟೈಮ್ ಟೇಬಲ್ ಅನ್ನ ತಾನು ತಪ್ಪದೆ ಪಾಲಿಸ್ತೀನಿ ಹಾಗೂ ಎಲ್ಲಿ ತಪ್ಪು ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂತ ಅಗತ್ಯ ಪರಿಹಾರವನ್ನ ಕಂಡುಕೊಳ್ತೀನಿ ಅನ್ನೋದು ಅವನ ವಾದ ಆಗಿತ್ತು. ವೀಕ್ಷಕರೇ, ಇದರಿಂದ ನಾವು ಕಲಿಬೇಕಾದದ್ದು ಏನ್ ಗೊತ್ತಾ? ಇವತ್ತಿನ ಬಹುತೇಕ ಟೀನೇಜ್ ಮಕ್ಕಳಿಗೆ ಒಂದು ಸಮಸ್ಯೆ ಇದೆ. ಅವರು ತಮ್ಮ ಬದುಕಲ್ಲಿ ಆಗುವಂತ ಸಮಸ್ಯೆಗಳನ್ನ ಮಾತ್ರನೇ ಹೆಚ್ಚು ಹೈಲೈಟ್ ಮಾಡ್ತಾರೆ. ನನ್ನ ಜೀವನದಲ್ಲಿ ಹೀಗಾಯ್ತು, ಹಾಗಾಯ್ತು, ಅವ್ರು ಬಂದ್ರು, ಇವ್ರು ಬಂದ್ರು, ಇಂಥವ್ರಿಂದ ಹೀಗಾಯ್ತು ಅಂತ ಪ್ರತಿ ಸಲ ಕೂಡ ಬೇರೆ ಜನ ಹಾಗೂ ಬೇರೆ ವಿಷಯಗಳ ಮೇಲೆನೆ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಇರೋರು ಸಮಸ್ಯೆಗಳನ್ನ ಬಿಟ್ಟು ಆ ಸಮಸ್ಯೆಗಳಿಗೆ ನಿಜವಾದ ಪರಿಹಾರ ಮಾರ್ಗವನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ನೀವು ಕೂಡ ನಿಮ್ಮ ಜೀವನದ ಸಮಸ್ಯೆಗಳನ್ನ ಬಿಟ್ಟು ಅದರ ಹಿಂದೆ ಇರಬಹುದಾದಂತ ಪರಿಹಾರಗಳ ಕಡೆ ಮೊದಲು ಕಣ್ಣಾಯಿಸಿ. ಇಲ್ಲಿ ಸಮಸ್ಯೆಗಳು ಹಾಗೂ ಪ್ರಾಬ್ಲಮ್ಗಳು ಎಲ್ರಿಗೂ ಇದ್ದೇ ಇರ್ತವೆ. ನಾವು ಪರಿಹಾರಗಳ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ. ಇನ್ನು 7ನೇ ಹಾಗೂ ಕೊನೆಯ ಸಲಹೆ ಏನು ಅಂದ್ರೆ, ನಿಮ್ಮ ಜೀವನದಲ್ಲಿ ಸದಾ ದೈವದ ಮೇಲೆ ನಂಬಿಕೆ ಇಡಿ. ನೀವು ಯಾವುದೇ ಧರ್ಮದವರಾಗಿರಿ ಹಾಗೂ ನಿಮ್ಮ ದೈವ ನಂಬಿಕೆ ಏನೇ ಇರಲಿ, ನೀವು ನಂಬುವಂತ ದೇವರ ಮೇಲೆ ನಿಮಗೆ ಭರವಸೆ ಹಾಗೂ ನಂಬಿಕೆ ಇರಲೇಬೇಕು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎಂಬ ಒಂದು ಶ್ಲೋಕ ನಮ್ಮ ಭಗವದ್ಗೀತೆಯಲ್ಲಿ ಬರುತ್ತೆ. ಇದನ್ನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಬೋಧನೆ ಮಾಡ್ತಾನೆ. ಇದರ ಅರ್ಥ ಏನ್ ಗೊತ್ತಾ? ನಿನ್ನ ಕೆಲಸ ಅಥವಾ ನಿನ್ನ ಕರ್ತವ್ಯವನ್ನಷ್ಟೇ ನೀನು ಮಾಡು, ಉಳಿದದನ್ನ ನನಗ್ ಬಿಡು, ಅದಕ್ಕೆ ಬೇಕಾದಂತ ಫಲವನ್ನ ನಾನು ನಿನ್ಗೆ ಸರಿಯಾದ ಸಮಯದಲ್ಲಿ ಕೊಡ್ತೀನಿ ಅಂತ ಅರ್ಥ. ಅಂದ್ರೆ ನಾವೆಲ್ಲ ಇಲ್ಲಿ ನಮ್ಮ ಕರ್ತವ್ಯಗಳ ಹಾಗೂ ಪ್ರಯತ್ನಗಳ ಮೇಲೆ ಮಾತ್ರ ಹೆಚ್ಚು ಗಮನವನ್ನ ಕೊಡಬೇಕು. ಅದನ್ನು ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಅದಕ್ಕೆ ಸಲ್ಲುವಂತ ಪ್ರತಿಫಲ ಮೇಲಿರುವಂತ ದೈವ ಬಲದಿಂದ ನಮ್ಗೆ ಸಿಕ್ಕೇ ಸಿಗುತ್ತೆ. ದೈವವನ್ನ ಮರೆಯುವುದೇ ವಿಪತ್ತು ಹಾಗೂ ಅದನ್ನ ಸ್ಮರಿಸುವುದೇ ಸಂಪತ್ತು ಅಂತ ಹಿರಿಯರು ಹೇಳಿದಾರಲ್ವಾ? ನಿಮ್ಮಲ್ಲಿ ದೈವ ನಂಬಿಕೆ ಇಲ್ವಾದ್ರೆ ಜೀವನದಲ್ಲಿ ನೀವು ಮೇಲೆ ಬರೋದಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿಮ್ಮ ಪ್ರಯತ್ನಗಳ ಮೇಲೆ ದೃಢ ವಿಶ್ವಾಸ ಹಾಗೂ ನಂಬಿಕೆಗಳನ್ನ ನೀವು ಮಾಡುವಂತ ಕೆಲಸವೇ ನಿಮ್ಮ ದೈವ ಅಂತ ಭಾವಿಸಿ ಹಾಗೂ ಆ ದೇವರಿಗೆ ದಿನ ಕೂಡ ಮನಸ್ಸಲ್ಲಿ ನಮಸ್ಕಾರ ಮಾಡಿ ಹಾಗೂ ಆರಾಧನೆ ಮಾಡಿ. ಖಂಡಿತವಾಗಿ ನೀವು ಬಯಸಿದ್ದಲ್ಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ಇಲ್ಲಿ ನಮ್ಮೆಲ್ಲರ ಪ್ರಯತ್ನ ನಿಮಿತ್ತ ಅಷ್ಟೇ. ದೈವ ಬಲಕ್ಕಿಂತಲೂ ಮಿಗಿಲಾದದ್ದು ಇಲ್ಲಿ ಯಾವುದೂ ಕೂಡ ಇಲ್ಲ. ವೀಕ್ಷಕರೇ, ಈ 7 ಲೈಫ್ ಲೆಸನ್ಗಳನ್ನ ನೀವು ಅರ್ಥ ಮಾಡಿಕೊಂಡು ಪರಿಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ ಖಂಡಿತ ಅಗತ್ಯ ಬದಲಾವಣೆ ನಡೆಯುತ್ತೆ ಹಾಗೂ ಈ ಬದಲಾವಣೆ ನಿಮ್ಮ ಬೆಳವಣಿಗೆಗೆ ಕಾರಣವಾಗಲಿ ಎಂಬ ಆಶಯದ ಮೂಲಕ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.